ಕಿರಣ್ಗೆ 23 ವರ್ಷ, ಒಂದು ಕೆಲಸ ಅಂತ ಸಾಮಾನ್ಯ ಮಧ್ಯಮ ವರ್ಗದ ಯುವಕನಂತೆ ಜೀವನ ಸಾಗಿಸುತ್ತಿದ್ದ. ಅಷ್ಟರಲ್ಲಿ ಮನೆಮಂದಿ ಎಲ್ಲ ಸೇರಿ ಅವನ ಮದುವೆ ನಿಶ್ಚಯ ಮಾಡಿದರು. ವಧು ಬೇರೆ ಯಾರೂ ಅಲ್ಲ, ಅವನ ಸೋದರತ್ತೆ ಮಗಳು ಉಷಾ, 20ರ ಚೆಲುವೆ, ಮುಗ್ಧ ಮನಸ್ಸಿನ ಹುಡುಗಿ. ಕಿರಣ್ ಮಾವ ತೀರಿಕೊಂಡು ಆಗಷ್ಟೇ 1 ವರ್ಷ ಕಳೆದಿತ್ತು. ಕುಟುಂಬದ ಸಂಪ್ರದಾಯದಂತೆ ಸತ್ತ ಮನೆಯಲ್ಲಿ 1 ವರ್ಷದ ನಂತರ ಶುಭ ಕಾರ್ಯಗಳನ್ನೂ ಮಾಡಬೇಕಾಗಿತ್ತು. ಇರೋ ಒಬ್ಬಳೆ ಮಗಳಿಗೆ ಬೇರೆ ಕಡೆ ಸಂಬಂಧ ಹುಡುಕುವ ಬದಲು ಮನೆಯ ಸಂಬಂಧವೇ ಉತ್ತಮ ಅಂತ ಸೋದರತ್ತೆ ಸುಮ ನಿರ್ಧಾರ ಮಾಡಿದ್ದರು. ಸುಮ 40ರ ಆಸುಪಾಸಿನ ಸರಳ ಹಳ್ಳಿ ಹೆಂಗಸು, ಬದುಕಿನ ಹೆಚ್ಚಿನ ಸಮಯವನ್ನು ಮನೆಗೋಡೆಗಳ ಮಧ್ಯೆಯೇ ಕಳೆದವಳು. ಗಂಡ, ಮಗ, ಮಗಳೇ ಅವರ ಪ್ರಪಂಚ. ಗಂಡನ ಮರಣದ ನಂತರ ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದಳು. ಮಗಳ ಭವಿಷ್ಯದ ಬಗ್ಗೆ ಆತಂಕಗೊಂಡಿದ್ದಳು. ಕಿರಣ್ ಕೂಡ ಸಾಮಾನ್ಯ ಕುಟುಂಬದ ಹುಡುಗ, ಯಾವುದೇ ಅತಿಯಾದ ಆಸೆಗಳಿಲ್ಲದೆ ಜೀವನವನ್ನು ಸಂತೋಷದಿಂದ ಅನುಭವಿಸುವುದಕ್ಕೆ ಬಯಸುವವನು. ಮದುವೆ ದಿನ ಸಮೀಪಿಸುತ್ತಿದ್ದಂತೆ ಮನೆಯಲ್ಲಿ ಸಡಗರ ಮನೆ ಮಾಡಿತ್ತು. ಮದುವೆ ಸುಮಾರು ಮನೆಯಲ್ಲೇ ಅದ್ದೂರಿಯಾಗಿ ನಡೆಯಿತು. 100 ನೆಂಟರು, ಸ್ನೇಹಿತರ ದಂಡು. ಮಂಟಪದಲ್ಲಿ ಕಿರಣ್ ಮತ್ತೆ ಉಷಾ ಕೂತಿದ್ದರು. ಕಿರಣ್ ಉಷಾಳನ್ನ ಆಗಾಗ ಕದ್ದು ನೋಡುತ್ತಿದ್ದ. ಅವಳ ಕೆಂಪು ಬಣ್ಣದ ರೇಷ್ಮೆ ಸೀರೆ, ಅದಕ್ಕೆ ಒಪ್ಪುವಂತಹ ಒಡವೆಗಳು ಅವಳ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದ್ದವು. ಅವಳ ಮುಖದಲ್ಲಿ ನಗುವಿನ ಜೊತೆಗೆ ಹೊಸ ಹೆಜ್ಜೆಯ ಅಳುಕು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಉಷಾಳು ಕೂಡ ಕಿರಣ್ನನ್ನ ಆಗೊಮ್ಮೆ ಈಗೊಮ್ಮೆ ನೋಡಿ ಮುಗುಳ್ನಗುತ್ತಿದ್ದಳು. ಅವಳ ನಗು ಅಷ್ಟೇ ಮುಗ್ಧವಾಗಿತ್ತು. ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ನಂತರ ರಾತ್ರಿ ಉಷಾಳನ್ನ ಕಿರಣ್ ಮನೆಗೆ ಕಳಿಸುವ ಸಮಯ ಬಂದಿತ್ತು. ಆ ಕ್ಷಣ ಸುಮಾಳ ಪಾಲಿಗೆ ಭಾರಿ ಭಾವುಕವಾಗಿತ್ತು. ಅಡುಗೆ ಮನೆಯಲ್ಲಿ ಜನರಿಂದ ದೂರ ಸುಮ ಕಿರಣ್ ಜೊತೆ ಒಂಟಿಯಾಗಿ ನಿಂತಿದ್ದರು. ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಕಿರಣ್, ನನ್ನ ಮಗಳು ಉಷಾಳನ್ನ ನಿನಗೆ ಒಪ್ಪಿಸುತ್ತಾ ಇದ್ದೀನಿ. ನನ್ನ ಗಂಡ ಹೋದ ಮೇಲೆ ಅವಳನ್ನ ಹೇಗೆ ನೋಡಿಕೊಳ್ಳಬೇಕು ಅನ್ನೋ ಚಿಂತೆ ಕಾಡುತ್ತಿತ್ತು. ಈಗ ನೀನು ಬಂದಿದ್ದೀಯಾ, ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡಿಕೊಳ್ಳಪ್ಪ ಅಂತ ಕಣ್ಣೀರು ಹಾಕಿದಳು. ಅವರ ಧ್ವನಿ ನಡುಗುತ್ತಿತ್ತು. ಕಿರಣ್ ಸುಮಾಳ ನೋವನ್ನು ಅರ್ಥಮಾಡಿಕೊಂಡ. ಯಾವುದೇ ಹಿಂಜರಿಕೆಯೂ ಇಲ್ಲದೆ ಅವಳ ಕೈ ಹಿಡಿದು, ಅತ್ತೆ, ದಯವಿಟ್ಟು ಚಿಂತೆ ಮಾಡಬೇಡಿ. ಉಷಾ ನನ್ನ ಜವಾಬ್ದಾರಿ. ನಾನು ಅವಳನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ನನ್ನಿಂದ ಅವಳಿಗೆ ಯಾವತ್ತೂ ಕೊರತೆ ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ ಧೈರ್ಯ ತುಂಬಿದ. ಆ ಕ್ಷಣದಲ್ಲಿ ಸುಮಾಳ ಮುಖದಲ್ಲಿ ಒಂದು ಸಣ್ಣ ಸಮಾಧಾನದ ನಗು ಮೂಡಿತು. ಉಷಾಳು ಎಲ್ಲವನ್ನೂ ಕೇಳಿಸಿಕೊಂಡಿದ್ದಳು. ತಾಯಿಯ ಚಿಂತೆ ಮತ್ತೆ ಕಿರಣ್ನ ಭರವಸೆ ಅವಳ ಮನಸ್ಸಿನಲ್ಲಿ ಹೊಸ ಅಲೆಯನ್ನು ಎಬ್ಬಿಸಿತ್ತು. ಮದುವೆ ರಾತ್ರಿ ಕಿರಣ್ ಮನೆಗೆ ಬಂದಾಗ ಮನೆಯವರು ಉಷಾ ಮತ್ತೆ ಕಿರಣ್ಗೆ ಆರತಿ ಬೆಳಗಿ ಸ್ವಾಗತ ಮಾಡಿದರು. ಆ ರಾತ್ರಿ ಅವರ ಹೊಸ ಜೀವನದ ಮೊದಲ ಹೆಜ್ಜೆಯಾಗಿತ್ತು. ಮದುವೆಯ ಸಡಗರ ಮುಗಿದು ಎಲ್ಲರೂ ನಿದ್ದೆ ಜಾರಿದ ಮೇಲೆ ಕಿರಣ್ ಮತ್ತೆ ಉಷಾ ತಮ್ಮ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದರು. ಕೋಣೆಯಲ್ಲಿ ಹರಡಿದ್ದ ಮಲ್ಲಿಗೆ ಹೂವಿನ ಸುವಾಸನೆ ಹೊಸತೊಂದು ಅನುಭವವನ್ನು ನೀಡುತ್ತಿತ್ತು. ಚಂದದ ದೀಪಾಲಂಕಾರ, ಹೂವಿನ ಸಜ್ಜಿಗೆ ಮನಸ್ಸಿಗೆ ಮುದ ನೀಡುತ್ತಿತ್ತು. ಉಷಾ ಕೋಣೆಗೆ ಬಂದಾಗ ಅವಳ ಮುಖದಲ್ಲಿ ಆಶ್ಚರ್ಯ, ನಾಚಿಕೆ ಮತ್ತೆ ಸ್ವಲ್ಪ ಅಳುಕು ಬೆರೆತಿತ್ತು. ಅವಳು ತಲೆ ತಗ್ಗಿಸಿಕೊಂಡು ನಿಂತಿದ್ದಳು. ಕಿರಣ್ ಕೋಣೆಯ ಬಾಗಿಲು ಹಾಕಿ ನಿಧಾನವಾಗಿ ಉಷಾ ಕಡೆಗೆ ನಡೆದ. ಅವಳ ಕೆಂಪು ಬಣ್ಣದ ಭಾರವಾದ ಲೆಹೆಂಗಾ ಮತ್ತೆ ಅದಕ್ಕೆ ಹೊಂದುವಂತಹ ಆಭರಣಗಳು ಅವಳ ಅಂದವನ್ನು ಹೆಚ್ಚಿಸಿದ್ದವು. ಕಿರಣ್ ಹುಷಾರಾಗಿ ಮುಂದೆ ಬಂದು ನಿಂತ. ಅವಳ ಮುಖವನ್ನು ಮೆಲ್ಲಗೆ ಆದರೆ ದೃಢವಾಗಿ ಎತ್ತಿದ. ಮೊದಲ ಬಾರಿಗೆ ಉಷಾಳ ನಗುಮುಖ, ದೊಡ್ಡ ಕಣ್ಣುಗಳು, ಕೆಂಪಾದ ತುಟಿಗಳನ್ನ ಇಷ್ಟು ಹತ್ತಿರದಿಂದ ನೋಡುತ್ತಿದ್ದ. ಅವಳ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ನಕ್ಷತ್ರಗಳಂತೆ ಆ ಮುಗ್ಧತೆ ಕಿರಣ್ನ ಮನಸ್ಸನ್ನು ಸೆಳೆಯಿತು. ಉಷಾ ಅಂತ ಕಿರಣ್ ಮೆಲ್ಲಗೆ ಕರೆದ. ಅವನ ಧ್ವನಿ ಒಂದು ರೀತಿ ಅನಿರೀಕ್ಷಿತ ಕಂಪನವನ್ನು ಉಷಾಳ ಹೃದಯದಲ್ಲಿ ಸೃಷ್ಟಿಮಾಡಿತ್ತು. ಉಷಾ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಪ್ರಶ್ನಾರ್ಥಕವಾದ ನೋಟ ಮತ್ತೆ ಆದರ ಬೆರೆತಿತ್ತು. ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀಯಾ ಅಂತ ಕಿರಣ್ ಮೆಲ್ಲಗೆ ನಕ್ಕ. ಉಷಾಳ ಕೆನ್ನೆಗಳು ಮತ್ತಷ್ಟು ಕೆಂಪಾದವು. ಅವಳು ನಿಧಾನವಾಗಿ ನೀವು ಕೂಡ ಅಂತ ಹೇಳಿದಳು. ಅವಳ ಧ್ವನಿ ಅಷ್ಟೇ ಮೃದುವಾಗಿ ಸಿಹಿಯಾಗಿತ್ತು. ಕಿರಣ್ ಉಷಾಳ ಕೈಯನ್ನು ಮೆಲ್ಲಗೆ ಹಿಡಿದುಕೊಂಡ. ಆ ಸ್ಪರ್ಶ ಒಂದು ಹೊಸ ಅನುಭವವನ್ನು ಉಷಾಳಿಗೆ ನೀಡಿತ್ತು. ಹಾಗೆ ಆ ಸ್ಪರ್ಶಕ್ಕೆ ಅತಿಥಿಯಾಗಿದ್ದಳು. ಆದರೆ ಆ ಸ್ಪರ್ಶದ ಆಹ್ಲಾದವನ್ನು ಅನುಭವಿಸಿದವಳು ಕಿರಣ್. ಅವನು ಅವಳನ್ನು ನಿಧಾನವಾಗಿ ಹಾಸಿಗೆ ಮೇಲೆ ಕೂರಿಸಿದ. ತಾನು ಅವಳ ಪಕ್ಕದಲ್ಲಿ ಕೂತ. ಬೇಡ ಉಷಾ, ನಮ್ಮ ಮನೆ ನಮ್ಮ ಪ್ರಪಂಚ. ಕಿರಣ್ ಭರವಸೆ ನೀಡಿದ. ನಾನು ನಿನ್ನನ್ನ ಸದಾ ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಮಾಡುತ್ತೇನೆ. ನಿನ್ನ ಕನಸುಗಳು, ಆಸೆಗಳು ಎಲ್ಲವನ್ನ ನನ್ನದಾಗಿಸಿಕೊಳ್ಳುತ್ತೇನೆ. ಉಷಾ ಅವನ ಕಡೆಗೆ ತಿರುಗಿ ತನ್ನ ಕಣ್ಣುಗಳನ್ನು ಅವನ ಕಣ್ಣುಗಳಲ್ಲಿ ನೆಟ್ಟಳು. ಆ ಕ್ಷಣದಲ್ಲಿ ಇಬ್ಬರ ನಡುವೆಯೂ ಒಂದು ಅದೃಶ್ಯವಾದ ಬಾಂಧವ್ಯ ಬೆಸೆಯಿತು. ಆ ಮೌನದಲ್ಲಿಯೇ 1000 ಮಾತುಗಳು ವಿನಿಮಯವಾದಂತೆ ಭಾಸವಾಯಿತು. ಕಿರಣ್ ಉಷಾಳ ಹಣೆ ಮೇಲೆ ಮೆಲ್ಲಗೆ ಮುತ್ತಿಟ್ಟ. ಆ ಮುತ್ತು ಅವರ ಹೊಸ ಜೀವನದ ಆರಂಭದ ಸಂಕೇತವಾಗಿತ್ತು.
ಸನಿಹದ ಪಯಣದಲ್ಲಿ ಮದುವೆಯಾದ ಮೊದಲ ಕೆಲವು ದಿನಗಳು ಇಬ್ಬರೂ ಪರಸ್ಪರ ಅರ್ಥ ಮಾಡಿಕೊಳ್ಳುವಲ್ಲಿ ಕಳೆಯಿತು. ಕಿರಣ್ ಉಷಾಳಿಗೆ ಯಾವುದೇ ಒತ್ತಡ ಇರಲಿಲ್ಲ. ಆಕೆಗೆ ತನ್ನಷ್ಟಕ್ಕೆ ತಾನು ತೆರೆದುಕೊಳ್ಳುವುದಕ್ಕೆ ಸಮಯ ನೀಡಿದ. ಬೆಳಿಗ್ಗೆ ಬೇಗ ಎದ್ದು ಇಬ್ಬರೂ ಒಟ್ಟಿಗೆ ಕಾಫಿ ಕುಡಿಯುತ್ತಾ ದಿನಪತ್ರಿಕೆ ಓದುವುದು, ಸಂಜೆ ವಾಯುವಿಹಾರಕ್ಕೆ ಹೋಗುವುದು, ಮನೆಯಲ್ಲಿ ಲಘು ಹರಟೆ ಹೊಡೆಯುವುದು, ಹೀಗೆ ದಿನಗಳು ಸಾಗುತ್ತಿದ್ದವು. ಒಂದು ಸಂಜೆ ಕಿರಣ್ ಮತ್ತೆ ಉಷಾ ಮನೆಯ ಹಿಂದಿನ ತೋಟದಲ್ಲಿ ಕುಳಿತುಕೊಂಡಿದ್ದರು. ಚಂದ್ರನ ಮೃದುವಾದ ಬೆಳಕು, ತಂಪಾದ ಗಾಳಿ ಬೀಸುತ್ತಿತ್ತು. ಕಿರಣ್ ಉಷಾಳ ಕಡೆ ನೋಡಿದ. ಅವಳು ಹೂವಿನ ಗಿಡಗಳನ್ನು ಮುದ್ದಾಡುತ್ತಾ ಕುಳಿತುಕೊಂಡಿದ್ದಳು. ಅವಳ ಮುಖದಲ್ಲಿ ಶಾಂತಿಯುತವಾದ ನಗು ಇತ್ತು. ಉಷಾ, ಇನ್ನು ಎಷ್ಟೋ ಕಥೆ ಹೇಳಬೇಕು ಅನಿಸುತ್ತಿದೆ ಅಂತ ಕಿರಣ್ ತಮಾಷೆ ಮಾಡಿದ. ಉಷಾ ನಕ್ಕಳು. ಯಾಕೆ ಹಾಗೆ ಅನಿಸುತ್ತಿದೆ ಅಂತ ಕೇಳಿದಳು. ಏನಿಲ್ಲ, ನೀನಿನ್ನೂ ನನಗೆ ಸಂಪೂರ್ಣವಾಗಿ ತೆರೆದುಕೊಂಡಿಲ್ಲ ಅನಿಸುತ್ತೆ. ನಿನ್ನ ಮನಸ್ಸಲ್ಲಿ ಇರೋದೆಲ್ಲ ಹೇಳು ಅಂತ ಕಿರಣ್ ಕೇಳಿದ. ಆಗ ಉಷಾ ನಾಚಿಕೆಯಿಂದ ಕೆಳಗೆ ನೋಡಿದಳು. ಅದು ಸ್ವಲ್ಪ ಸಮಯ ಬೇಕು ಅಷ್ಟೇ. ನೀವು ಅಷ್ಟು ಸುಲಭವಾಗಿ ಬಿಟ್ಟು ಬಿಡಲ್ಲ ಅಂತ ಗೊತ್ತು. ಅದನ್ನು ನಿಧಾನವಾಗಿ ಹೇಳಿದಳು. ಅವಳ ತುಟಿಗಳಲ್ಲಿ ಒಂದು ತುಂಟ ನಗು ಮೂಡಿತು. ಕಿರಣ್ ಉಷಾಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಅವಳ ಮೃದುವಾದ ಬೆರಳುಗಳನ್ನು ಮೆಲ್ಲಗೆ ನೇವರಿಸುತ್ತಾ, ನಾನು ನಿನ್ನನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಾಯುತ್ತಾ ಇದ್ದೀನಿ. ನಿನ್ನನ್ನ ಯಾವಾಗಲೂ ಖುಷಿಯಾಗಿಡೋದಕ್ಕೆ ಪ್ರಯತ್ನಪಡುತ್ತೇನೆ. ನಿನ್ನನ್ನ ಇನ್ನಷ್ಟು ತಿಳಿದುಕೊಳ್ಳುವುದಕ್ಕೆ ಕಾತರನಾಗಿದ್ದೀನಿ ಅಂತ ಕಿರಣ್ ಭರವಸೆ ನೀಡಿದ. ಉಷಾ ಅವನ ಕೈ ಹಿಡಿದು ಗಟ್ಟಿಯಾಗಿ ಹಿಂಡಿದಳು. ಆಕೆಯ ಕಣ್ಣುಗಳಲ್ಲಿ ಕೃತಜ್ಞತೆ ಇತ್ತು, ಪ್ರೀತಿ ತುಂಬಿತ್ತು. ನನಗೂ ನಿಮ್ಮ ಜೊತೆ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಉಷಾ ಹೇಳಿದಳು. ಒಂದು ದಿನ ಉಷಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು. ಅರಿಶಿನ ಹಚ್ಚಿದ ಕೈಗಳು, ಮುಖದಲ್ಲಿ ಚಿಮ್ಮುತ್ತಿದ್ದ ಬೆವರು. ಅವಳು ಸರಳವಾದ ಮನೆಯ ಹುಡುಗಿಯಾಗಿದ್ದರೂ ಅಷ್ಟೇ ಸುಂದರವಾಗಿ ಕಾಣಿಸುತ್ತಿದ್ದಳು. ಕಿರಣ್ ಅವಳ ಹಿಂದೆ ನಿಂತು ಅವಳ ಸೊಂಟಕ್ಕೆ ಕೈ ಹಾಕಿ ನಿಧಾನವಾಗಿ ತಬ್ಬಿಕೊಂಡ. ಉಷಾ ಒಮ್ಮೆ ದಿಗಿಲು ಬಿದ್ದಳು. ಆ ಸ್ಪರ್ಶಕ್ಕೆ ಅವಳ ಮುಖದಲ್ಲಿ ಒಂದು ನಾಚಿಕೆಯ ನಗು ಮೂಡಿತು. ಏನ್ ಮಾಡುತ್ತಿದ್ದೀರಾ? ಅಡುಗೆ ಮನೆಯಲ್ಲಿ ಹೀಗೆ ಮಾಡಿದರೆ ಹೇಗೆ ಅಂತ ನಾಚಿಕೆಯಿಂದ ಹೇಳಿದಳು. ನಿನ್ನ ನೆರವಿಗೆ ಬಂದಿದ್ದೀನಿ ಅಂತ ಕಿರಣ್ ತಮಾಷೆ ಮಾಡಿದ. ಅವಳ ಕುತ್ತಿಗೆ ಮೇಲೆ ಮೆಲ್ಲಗೆ ಮುತ್ತು ಕೊಟ್ಟ. ಅಡುಗೆ ಮಾಡೋದನ್ನ ಕಲಿತುಕೊಂಡು ನಿನ್ನ ಹಾಗೆ ರುಚಿಯಾಗಿ ಮಾಡೋದು ಯಾವಾಗ ಕಲಿಯೋದು ಅಂತ ಉಷಾ ನಕ್ಕಳು. ನೀವು ಅಡುಗೆ ಮಾಡೋದಕ್ಕೆ ಬಂದಿದ್ದೀರಾ, ಇಲ್ಲ ನನಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದೀರಾ ಅಂದಳು. ಎರಡೂನು. ನಿನ್ನನ್ನ ನೋಡಿ ಅಡುಗೆ ಮಾಡೋ ಮಜಾನೇ ಬೇರೆ ಅಂತ ಕಿರಣ್ ನಕ್ಕ. ಅವನು ಅವಳ ಕಿವಿ ಬಳಿ ಬಂದು, ನೀನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀಯಾ, ನಿನ್ನ ಕೈರುಚಿ ಅದ್ಭುತವಾಗಿದೆ ಅಂತ ಮೆಲ್ಲಗೆ ಪಿಸುಗುಟ್ಟಿದ. ಉಷಾಳ ಕೆನ್ನೆಗಳು ಮತ್ತಷ್ಟು ಕೆಂಪಾದವು. ಕಿರಣ್ ಅವಳನ್ನ ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡು, ಅದೇನೇ ಇರಲಿ, ನೀನು ಅಡುಗೆ ಮಾಡಿದರೆ ನನಗೆ ಹೊಟ್ಟೆ ತುಂಬುತ್ತೆ ಅಂತಂದ. ಉಷಾ ನಕ್ಕು ಅವನ ಕೈಗಳನ್ನು ಸರಿಸಿ ಅಡುಗೆಯನ್ನು ಮುಂದುವರಿಸಿದಳು. ಮತ್ತೊಂದು ದಿನ ಇಬ್ಬರೂ ರಾತ್ರಿ ದೂರದರ್ಶನ ನೋಡುತ್ತಾ ಕುಳಿತುಕೊಂಡಿದ್ದರು. ಕಿರಣ್ ಸೋಫಾದಲ್ಲಿ ಕುಳಿತಿದ್ದ. ಉಷಾ ತನ್ನ ತಲೆಯನ್ನು ಅವನ ಮಡಿಲಲ್ಲಿ ಇಟ್ಟುಕೊಂಡು ಮಲಗಿದ್ದಳು. ಒಂದು ಪ್ರಣಯ ಗೀತೆ ಬರುತ್ತಿತ್ತು. ಕಿರಣ್ ಉಷಾಳ ಕೂದಲನ್ನು ಮೆಲ್ಲಗೆ ಸವರಿದ. ಅವಳ ಕಿವಿ ಬಳಿ ಬಂದು, ಈ ಹಾಡು ನನಗೋಸ್ಕರ ಬರೆದಿದ್ದಾರೆ ಅನಿಸುತ್ತೆ ಅಂತ ಪಿಸುಗುಟ್ಟಿದ. ಉಷಾ ಕಣ್ಣು ಮುಚ್ಚಿಕೊಂಡು ನಕ್ಕಳು. ನಿನಗೋಸ್ಕರ ಅಂದರೆ ಯಾಕೆ ಅಂತ ಕೇಳಿದಳು. ಯಾಕಂದರೆ ಈ ಹಾಡು ಎಷ್ಟು ಸುಂದರವಾಗಿದೆಯೋ, ನೀನು ಅಷ್ಟೇ ಸುಂದರವಾಗಿ ಕಾಣಿಸುತ್ತಿದ್ದೀಯಾ ಅಂತ ಕಿರಣ್ ಹೇಳಿದ. ಉಷಾ ತನ್ನ ತಲೆಯನ್ನು ಅವನ ಮಡಿಲಿನಲ್ಲಿ ಇನ್ನಷ್ಟು ಆರಾಮವಾಗಿ ಇಟ್ಟುಕೊಂಡು, ಚೆನ್ನಾಗಿ ಹೊಗಳುತ್ತೀರಾ ಅಂತ ನಕ್ಕಳು. ಕಿರಣ್ ಅವಳ ತಲೆ ಮೇಲೆ ಮೆಲ್ಲಗೆ ಮುತ್ತು ಕೊಟ್ಟ. ಆ ಕ್ಷಣದಲ್ಲಿ ಯಾವುದೇ ಮಾತುಗಳ ಅಗತ್ಯ ಇರಲಿಲ್ಲ. ಅವರ ನಡುವೆ ಒಂದು ರೀತಿ ಮೌನವಾದ ಪ್ರೀತಿ ಹರಿಯುತ್ತಿತ್ತು. ಆ ಸ್ಪರ್ಶ, ಆ ಸಾಮೀಪ್ಯ ಅವರಿಗೆ ಹೊಸದೊಂದು ಆಹ್ಲಾದವನ್ನು ನೀಡುತ್ತಿತ್ತು. ದಿನಗಳು ಕಳೆದಂತೆ ಕಿರಣ್ ಮತ್ತೆ ಉಷಾಳ ನಡುವೆ ಇದ್ದ ಮುಜುಗರ ಕರಗಿತು. ಅವರ ಸಂಬಂಧ ಇನ್ನಷ್ಟು ಆಳವಾಯಿತು. ಕಿರಣ್ ತನ್ನ ಕೆಲಸದ ಬಗ್ಗೆ, ಕನಸುಗಳ ಬಗ್ಗೆ ಉಷಾಳೊಂದಿಗೆ ಹಂಚಿಕೊಳ್ಳುತ್ತಿದ್ದ. ಉಷಾ ತನ್ನ ಸಣ್ಣ ಸಣ್ಣ ಆಸೆಗಳು, ದಿನದ ಘಟನೆಗಳನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ನಗು ಅವರ ನಡುವಿನ ಪ್ರೀತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿತ್ತು. ಒಂದು ಶುಕ್ರವಾರ ರಾತ್ರಿ ಕಿರಣ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಉಷಾ ಮನೆಯಲ್ಲಿ ಇರಲಿಲ್ಲ. ಕಿರಣ್ ಆತಂಕಗೊಂಡ. ಅಷ್ಟರಲ್ಲಿ ಬಾಗಿಲು ತೆರೆದು ಉಷಾ ಹೊರಬಂದಳು. ಅವಳ ಕೈಯಲ್ಲಿ ಒಂದು ದೊಡ್ಡ ಚೀಲ ಇತ್ತು. ಅವಳೊಂದು ಸುಂದರವಾದ ಕೆಂಪು ಬಣ್ಣದ ರಾತ್ರಿ ಉಡುಪು ಧರಿಸಿದ್ದಳು. ಅದು ಅವಳ ಅಂದಾನ ಇನ್ನಷ್ಟು ಹೆಚ್ಚು ಮಾಡಿತ್ತು. ಕಿರಣ್ ಅವಳನ್ನ ಕಂಡಾಗ ಅವನ ಕಣ್ಣುಗಳು ಅರಳಿದವು. ಏನಿದು, ಇಷ್ಟೊತ್ತಾಯಿತು, ಎಲ್ಲಿ ಹೋಗಿದ್ದೆ ಅಂತ ಕಿರಣ್ ಕೇಳಿದ. ಉಷಾ ಮುಗುಳ್ನಕ್ಕಳು. ನಿಮಗೋಸ್ಕರ ಒಂದು ಅಚ್ಚರಿ ತಂದಿದ್ದೀನಿ ಅಂತ ಹೇಳಿ ಚೀಲದಿಂದ ಒಂದು ಹೊಸ ಕಪ್ಪು ಬಣ್ಣದ ರೇಷ್ಮೆ ಅಂಗಿಯನ್ನು ಹೊರತೆಗೆದಳು. ಕಿರಣ್ ಅಂಗಿಯನ್ನು ಕೈಗೆ ತೆಗೆದುಕೊಂಡ. ಅಬ್ಬಾ, ನನಗಾಗಿನೇ ತಂದಿದ್ದೀಯಾ? ಧನ್ಯವಾದಗಳು ಉಷಾ, ಆದರೆ ನೀನು ಇವತ್ತು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದೀಯಾ ಅಂತ ಕಣ್ಣು ಮಿಟುಕಿಸಿದ. ಉಷಾ ನಾಚಿಕೆಯಿಂದ ನಕ್ಕಳು.
ಹಾಗೆ ಇನ್ನೂ ಇದೆ, ಇದಕ್ಕಿಂತ ಹೆಚ್ಚೇ ಇದೆ ಅಂತ ಹೇಳಿ ಮೆಲ್ಲಗೆ ಕಿರಣ್ನ ಕೈ ಹಿಡಿದು ಅವನನ್ನು ತಮ್ಮ ಕೋಣೆಗೆ ಎಳೆದುಕೊಂಡು ಹೋದಳು. ಕೋಣೆಗೆ ಹೋದ ನಂತರ ಉಷಾ ದೀಪಗಳನ್ನು ಮಂದಗೊಳಿಸಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿ ತುಂಟತನ ಇತ್ತು. ನೀವು ಈ ಉಡುಪು ಹಾಕಿಕೊಳ್ಳಿ, ನಾನು ಕಾಫಿ ತರುತ್ತೇನೆ ಅಂತ ಹೇಳಿ ಉಷಾ ಹೊರಟು ಹೋದಳು. ಕಿರಣ್ ಆ ಅಂಗಿ ಹಾಕಿಕೊಂಡು ಹೊರಬಂದ. ಅವಳು ತಂದ ಉಡುಪು ಅವನಿಗೆ ಸರಿಯಾಗಿ ಹೊಂದಿಕೊಂಡಿತ್ತು. ಉಷಾ ಬಿಸಿ ಕಾಫಿ ಜೊತೆ ಒಳಗೆ ಬಂದಳು. ಭಾವ, ಇದು ನಿಮಗಾಗಿ ಮಾಡಿದಂತಿದೆ, ಉಷಾ ಹೊಗಳಿದಳು. ಅವಳು ಕಿರಣ್ನ ಮುಂದೆ ಬಂದು ನಿಂತುಕೊಂಡಳು. ನೀವು ಇವತ್ತು ತುಂಬಾ ಆಕರ್ಷಕವಾಗಿ ಕಾಣಿಸುತ್ತಿದ್ದೀರಾ ಅಂತ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ನಿಧಾನವಾಗಿ ಹೇಳಿದಳು. ಕಿರಣ್ ಅವಳ ಸೊಂಟವನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ. ನೀನು ಕೂಡ, ನಿನ್ನ ಕೆಂಪು ಉಡುಪು, ನಿನ್ನ ನಗು, ಎಲ್ಲವೂ ನನ್ನ ಮನಸ್ಸನ್ನು ಸೆಳೆಯುತ್ತಿದೆ ಅಂತ ಅವಳ ಕಿವಿಯ ಬಳಿ ಪಿಸುಗುಟ್ಟಿದ. ಉಷಾ ನಕ್ಕಳು. ಹೌದಾ, ಹಾಗಾದರೆ ಇವತ್ತು ರಾತ್ರಿ ಇನ್ನಷ್ಟು ಖುಷಿಪಡಿಸುತ್ತೇನೆ ಅಂತ ಹೇಳಿ ಕಿರಣ್ನ ಕುತ್ತಿಗೆ ಮೇಲೆ ಒಂದು ಸಿಹಿ ಮುತ್ತು ಕೊಟ್ಟಳು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಒಂದು ಹೊಸ ರೀತಿಯ ಪ್ರಣಯ ಸಂಬಂಧ ಶುರುವಾಯಿತು. ಕಿರಣ್ ಉಷಾಳನ್ನ ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡ. ಕಿರಣ್ ಮತ್ತೆ ಉಷಾಳ ನಡುವಿನ ಸಂಬಂಧ ದಿನೇ ದಿನೇ ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಯಿತು. ಅವರ ಸಂಭಾಷಣೆಗಳು ಆಳವಾದವು, ಅವರ ಸ್ಪರ್ಶಗಳು ಹೆಚ್ಚು ನಿಕಟವಾದವು. ಕಿರಣ್ ತನ್ನ ಕೆಲಸದ ಬಗ್ಗೆ, ಕನಸುಗಳ ಬಗ್ಗೆ ಉಷಾಳೊಂದಿಗೆ ಹಂಚಿಕೊಳ್ಳುತ್ತಿದ್ದ. ಉಷಾ ತನ್ನ ಸಣ್ಣ ಸಣ್ಣ ಆಸೆಗಳು, ದಿನದ ಘಟನೆಗಳನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ನಗು ಅವರ ನಡುವಿನ ಪ್ರೀತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿತ್ತು. ಒಂದು ರಾತ್ರಿ ಇಬ್ಬರೂ ಮಲಗುವ ಮುನ್ನ ಮಾತನಾಡುತ್ತಿದ್ದರು. ಉಷಾ ಕಿರಣ್ನ ತೋಳುಗಳನ್ನು ಸುತ್ತಿಕೊಂಡು ಅವನಿಗೆ ಇನ್ನಷ್ಟು ಹತ್ತಿರ ಆದಳು. ಅವಳ ಉಸಿರು ಕಿರಣ್ನ ಎದೆಗೆ ತಾಗುತ್ತಿತ್ತು. ನೀನು ನನ್ನ ಜೀವನಕ್ಕೆ ಬಂದದ್ದು ನನ್ನ ಅದೃಷ್ಟ. ನಿಮ್ಮ ಪ್ರೀತಿ ನನ್ನನ್ನ ಬದಲಾಯಿಸಿದೆ, ಉಷಾ ಮೆಲ್ಲಗೆ ಹೇಳಿದಳು. ಕಿರಣ್ ಅವಳ ಕಡೆ ತಿರುಗಿ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡ. ನಾನು ಕೂಡ ಹಾಗೇನೆ ಭಾವಿಸುತ್ತಿದ್ದೇನೆ ಉಷಾ. ನೀನು ನನ್ನ ಬದುಕಿಗೆ ಹೊಸ ಬೆಳಕನ್ನು ತಂದಿದ್ದೀಯಾ. ನಿನ್ನನ್ನ ನಾನು ಸದಾ ಪ್ರೀತಿಸುತ್ತೇನೆ ಮತ್ತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವಳ ಹಣೆ ಮೇಲೆ ಮುತ್ತಿಟ್ಟ. ನಂತರ ಅವಳ ತುಟಿಗಳ ಮೇಲೆ ಮೆಲ್ಲಗೆ ಮುತ್ತು ಕೊಟ್ಟ. ಆ ಮುತ್ತು ಪ್ರೀತಿ, ಕಾಳಜಿ ಮತ್ತೆ ಎಲ್ಲವನ್ನೂ ಹೇಳುವಂತಿತ್ತು. ಕಿರಣ್ ಮತ್ತೆ ಉಷಾಳ ದಾಂಪತ್ಯ ಹೊಸದಾದ ಅರ್ಥವನ್ನು ಕಂಡುಕೊಂಡಿತ್ತು. ಅನಿವಾರ್ಯವಾಗಿ ಶುರುವಾದ ಸಂಬಂಧ ಇದಾಗಿದ್ದರೂ ಪರಸ್ಪರ ಪ್ರೀತಿ, ತಿಳುವಳಿಕೆ, ನಂಬಿಕೆ ಮತ್ತೆ ಗೌರವದಿಂದ ಅದು ಬಲಗೊಂಡಿತ್ತು. ಅವರ ಪ್ರೀತಿ ಪ್ರತಿಯೊಂದು ಸ್ಪರ್ಶದಲ್ಲಿ, ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ನೋಟದಲ್ಲಿ ಪ್ರತಿಫಲಿಸುತ್ತಾ ಇತ್ತು. ಆ ಕ್ಷಣದಿಂದ ಅವರು ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ತೆರೆದುಕೊಂಡರು. ಅವರ ಪ್ರೀತಿ ಇನ್ನಷ್ಟು ಆಳ ಆಯಿತು. ಅವರ ಹೊಸ ಜೀವನದ ಸುಂದರ ಪಯಣ ಇನ್ನಷ್ಟು ಖುಷಿಯಿಂದ ಸಾಗುವುದಕ್ಕೆ ಶುರುವಾಯಿತು. ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.